श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्त्रियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಭಗವಂತ ವಸುದೇವನ ಮನಸ್ಸನ್ನ ಪ್ರವೇಶಿಸಿ ಅನಂತರದಲ್ಲಿ ದೇವಕಿಯ ಗರ್ಭವನ್ನ ಪ್ರವೇಶಿಸಿದ್ದಾನೆ. ಇದು ದೇವಕಿಯ ಗರ್ಭವನ್ನ ಪ್ರವೇಶ ಮಾಡುವುದು ಅಂತಂದ್ರೆ ತಾನು ಆನಂದ ಸ್ವರೂಪದಿಂದ ಪ್ರವೇಶವನ್ನು ಮಾಡುವುದೇ ಹೊರತಾಗಿ ಉಳಿದವರ ಹುಟ್ಟಿನಂತೆ ಸ್ತ್ರೀ ಪುರುಷರ ಸಮಾಗಮದಿಂದ ಆಗ್ತಕ್ಕಂಥದ್ದಲ್ಲ ಅನ್ನುವಂಥದ್ದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಈಗ ದೇವಕಿ ಹೇಗೆ ಕಾಣ್ತಾ ಇದ್ದಾಳೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹಿಂದೆ ಒಂದು ಉದಾಹರಣೆಯನ್ನು ಕೊಟ್ಟು ಸಮರ್ಥನೆಯನ್ನ ಮಾಡಿದ್ರು. ಹೇಗೆ ಪೂರ್ವ ದಿಕ್ಕು ಆ ಆನಂದಕರವಾಗಿರುವಂತಹ ಚಂದ್ರನನ್ನ ಧಾರಣೆ ಮಾಡಿರುತ್ತೋ ಹಾಗೆ ದೇವಕಿ ಶ್ರೀಕೃಷ್ಣನ ಆ ಸನ್ನಿಧಾನವನ್ನ ಆ ಅಂಶವನ್ನ ಧಾರಣೆ ಮಾಡಿದ್ದಾಳೆ ಅನ್ನೋದು ವಿಷಯ. ಸಾ ದೇವಕಿ ಸರ್ವ ಜಗನ್ನಿವಾಸ सा देवकी सर्वजगन्निवास ನಿವಾಸ ಭೂತ ನಿತರಾಂ ವಿರೇಜೆ निवासभूता नितरां विरेजे ಭೋಜೇಂದ್ರ ಗೇಹೇಗ್ನಿಶಿಖೇ ವರುದ್ಧಾ भोजेन्द्रगेहेऽग्निशिखेव रुद्धा ಸರಸ್ವತಿ ದ್ಯೂತ ಖಲೆ ಯಥಾ ಸತಿ. सरस्वती द्यूतखले यथा सती ಯಥಾ ಅಗ್ನಿಶಿಖ. ಅಗ್ನಿಶಿಖ ಅಂದ್ರೆ ಬೆಂಕಿಯ ಜ್ವಾಲೆ ಚೆನ್ನಾಗಿ ಒಣಗಿದ ಕಟ್ಟಿಗೆ ಮಧ್ಯದಲ್ಲಿದ್ರೆ ಅದು ಶೋಭಿಸುತ್ತೆ, ಧಗಧಗಿಸ್ತಾ ಉರಿತಾ ಇರುತ್ತೆ. ಅದೇ ಹಸಿ ಹಸಿಯಾದ ಕಟ್ಟಿಗೆಗಳ ಮಧ್ಯದಲ್ಲಿದ್ರೆ, ಹಸಿಯಾದ ಹುಲ್ಲಿನ ಮಧ್ಯದಲ್ಲಿದ್ರೆ ಅದು ಚೆನ್ನಾಗಿ ಉರಿಯೋದಿಲ್ಲ, ಚೆನ್ನಾಗಿ ಶೋಭಿಸೋದಿಲ್ಲ. ಅಥವಾ ಸತ್ಯವಾದ ಮಾತು, ಸತ್ಯವಾದ ಮಾತು ಎಲ್ಲಿ ಶೋಭಿಸೋದಿಲ್ಲ? ದ್ಯೂತ ಕ್ರೀಡೆಯಲ್ಲಿ ಸತ್ಯವಾದ ಮಾತು ಅನ್ನೋದು ಶೋಭಿಸೋದಿಲ್ಲ. ಅದು ಅಲ್ಲಿ ಸುಳ್ಳಿನ ಮಾತಿನಿಂದ ಅದು ಮುಚ್ಚಿ ಹೋಗಿ ಅಲ್ಲಿ ಸತ್ಯವಾದ ಮಾತು ದ್ಯೂತ ಕ್ರೀಡೆಯಲ್ಲಿ ಶೋಭಿಸೋದಿಲ್ಲ. ಹಾಗೆ ದೇವಕಿಯು ಕಂಸನ ಮನೆಯಲ್ಲಿ ಅವನ ಕಾರಾಗೃಹದಲ್ಲಿ ಇದ್ದು ಮೊದಲು ಶೋಭಿಸ್ತಾ ಇರಲಿಲ್ಲ. ಯಾವಾಗ ಭಗವಂತನ ಸನ್ನಿಧಾನ ಅವಳಲ್ಲಿ ಬಂತೋ ಆನಂತರದಲ್ಲಿ ಅವಳು ಶೋಭಿಸ್ಲಿಕ್ಕೆ ಶುರುವಾದ್ಲು ಅಂತ ಈ ವಿಷಯವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ವಿರೇಜೆ ಅನ್ನುವ ಕ್ರಿಯಾಪದ ಇದೆ. ವಾಸ್ತವಿಕವಾಗಿ ವಿಜಯಧ್ವಜರು ವಿರೇಜೆ ಅನ್ನೋದನ್ನ ಪಾಠಾಂತರ ಅಂತ ಇಟ್ಟುಕೊಂಡು, ವಾಸ್ತವಿಕ ಅವರು ಇಟ್ಕೊಂಡಿದ್ದು ಯಾವುದು ಅಂತಂದ್ರೆ ಅವರ ಪಾಠ ಇಲ್ಲಿ ನರೇಜೆ ಅಂತ ಇಟ್ಕೊಂಡಿದ್ದಾರೆ. ಅದು ನೋಡೋಣ. ಯಥಾ ಅಗ್ನಿಶಿಖ. ಅಗ್ನಿಶಿಖ ಅಂತಂದ್ರೆ ಬೆಂಕಿಯ ಜ್ವಾಲೆಯು ನಿರುದ್ಧ ಸತಿ. ನಿರುದ್ಧ ಅಂದ್ರೆ
ಮುಚ್ಚಲ್ಪಟ್ಟದ್ದಾಗಿ ಅಥವಾ ತಡೆಯಲ್ಪಟ್ಟದ್ದಾಗಿ, ಯಾವುದರಿಂದ? ಹಸಿಯಾಗಿರತಕ್ಕಂತಹ ಹುಲ್ಲು, ಹಸಿಯಾದ ಕಟ್ಟಿಗೆಗಳ ಮಧ್ಯದಲ್ಲಿ ಇದ್ದು ಅದು ಶೋಭಿಸೋದಿಲ್ಲ. ಯಾಕೆ ಅಂದರೆ ಅದರ ಶಕ್ತಿ ಪ್ರತಿರುದ್ಧ ಆಗಿಬಿಡುತ್ತೆ. ಅದರ ಶಕ್ತಿಗೆ ಪ್ರತಿಬಂಧಕ ಇರೋದರಿಂದಾಗಿ, ಅದೇ ನೀವು ಒಣಗಿದ ಕಟ್ಟಿಗೆಯಲ್ಲಿ ಬೆಂಕಿ ಇಟ್ಟರೆ ಅವಾಗ ಧಗಧಗಿಸಿ ಪ್ರಕಾಶಮಾನವಾಗಿ ಶೋಭಿಸಲಿಕ್ಕೆ ಶುರುವಾಗುತ್ತೆ. ಈ ಅಗ್ನಿಯ ಜ್ವಾಲೆ ಅನ್ನುವಂತಹದ್ದು ಹಸಿಯಾಗಿರತಕ್ಕಂತಹ ಕಟ್ಟಿಗೆಗಳ ಮಧ್ಯದಲ್ಲಿದ್ದಾಗ ತನ್ನ ಶಕ್ತಿ ಕುಂಠಿತವಾಗಿ ಹೇಗೆ ಶೋಭಿಸೋದಿಲ್ಲವೋ, ಅಥವಾ ಸರಸ್ವತಿ ಅಂದರೆ ಸತ್ಯವಾದ ಮಾತು, ದ್ಯೂತ ಕಲೆ ಅಂತಂದ್ರೆ ಜೂಜಾಡುವ ಆ ಜಾಗದಲ್ಲಿ ಅಥವಾ ಒಬ್ಬ ನೀಚನಾದ ವ್ಯಕ್ತಿ ಅವನಲ್ಲಿ ಹೇಗೆ ಆ ಸತ್ಯವಾದ ಮಾತು ಅನ್ನೋದು ಶೋಭಿಸುವುದಿಲ್ಲ. ಯಾಕೆಂದರೆ ಅವನು ನೀಚ ಯಾವಾಗಲೂ ಕೂಡ ಅನೃತ ಮಾತನ್ನೇ ಆಡ್ತಾನೆ, ಸುಳ್ಳು ಮಾತುಗಳನ್ನೇ ಆಡ್ತಿರ್ತಾನೆ. ಅಥವಾ ಜೂಜಾಡುವ ಸಂದರ್ಭದಲ್ಲಿ ಬರೀ ಸುಳ್ಳು ಮಾತುಗಳೇ ಇರುತ್ತೆ ಹೊರತಾಗಿ ಸತ್ಯ ಮಾತಿಗೆ ಅವಕಾಶ ಇರೋದಿಲ್ಲ. ಅದರಿಂದ ಅಲ್ಲಿ ಆ ಸತ್ಯವಾದ ಮಾತು ಹೇಗೆ ಅಲ್ಲಿ ಶೋಭಿಸೋದಿಲ್ಲವೋ ಹಾಗೆ ದೇವಕಿ ಭೋಜೇಂದ್ರಗೇಹೆ, ಭೋಜೇಂದ್ರ ಅಂತಂದರೆ ಕಂಸ, ಭೋಜರ ಒಡೆಯನಾದಂತಹ ಕಂಸ, ಆ ಕಂಸನ ಗೇಹೆ ಅಂದರೆ ಆ ಕಾರಾಗೃಹದಲ್ಲಿ ನಿತರಾಂ ವೃದ್ಧಾಸತಿ, ಅವಳನ್ನು ಆ ಸರಪಳಿಗಳಿಂದ ಬಂಧನೆ ಮಾಡಿ ಇಟ್ಟದ್ರಿಂದಾಗಿ ನರೇಜೆ, ಅವಳು ಶೋಭಿಸ್ತಾ ಇರಲಿಲ್ಲ. ಆಮೇಲೆ ಏನಾಯಿತು? ಅಲ್ಲಿ ಭಗವಂತನ ಸನ್ನಿಧಾನ ಉಂಟಾಯಿತು. ಸರ್ವ ಜಗನ್ನಿವಾಸ ನಿವಾಸಭೂತ. ಸರ್ವ ಜಗನ್ನಿವಾಸ ಅಂದರೆ ಭಗವಂತ. ಏಕೆಂದರೆ ಸರ್ವ ಜಗತ್ತುಗಳು, ಎಲ್ಲ ವಿಧವಾದ ಲೋಕಗಳು ಆ ಭಗವಂತನಲ್ಲಿ ಆಶ್ರಯಿಸಿಕೊಂಡಿವೆ, ಆ ಭಗವಂತನಲ್ಲಿವೆ. ಆದ್ದರಿಂದ ಭಗವಂತ ಸರ್ವ ಜಗನ್ನಿವಾಸ. ಅಂತಹ ಸರ್ವಜಗನ್ನಿವಾಸನಾದ ಭಗವಂತನ ನಿವಾಸವಾಗಿದ್ದಾಳೆ, ವಾಸಸ್ಥಾನವಾಗಿದ್ದಾಳೆ ದೇವಕಿ. ಈಗ ನರೇಜೆ ಅಂತ ಪದ ಇದೆಯಲ್ವಾ, ಅದಕ್ಕೆ ಇನ್ನೊಂದು ನಾವನ್ನು ಸೇರಿಸ್ಕೋಬೇಕು. ನರೇಜೆ ಇತಿನ. ಮೊದಲಾದರೆ ಶೋಭಿಸ್ತಾ ಇರಲಿಲ್ಲ, ಈಗ ಶೋಭಿಸ್ತಿರ್ಲಿಲ್ಲ ಅಂತಿಲ್ಲ. ಅವಶ್ಯ ಭಗವಂತನ ಸರ್ವ ಜಗನ್ನಿವಾಸನಾದ ಭಗವಂತನ ನಿವಾಸವಾದ್ರಿಂದಾಗಿ ಇವಳು ಅವಶ್ಯ ಈಗ ಶೋಭಿಸ್ತಾನೆ ಇದ್ದಾಳೆ. ಅದು ಸರ್ವಜಗನ್ನಿವಾಸ ಅಂತ ಹೇಳಿದ್ದು ವಿಶೇಷ ಏನು ಅಂತಂದ್ರೆ, ಸರ್ವಜಗನ್ನಿವಾಸನಾದವನು ಭಗವಂತ. ಆ ಭಗವಂತನ ಬೇರೆ ಬೇರೆ ಬೇರೆ, ಈಗ ಸೂರ್ಯನ ಪ್ರಕಾಶ ಇದೆ, ಸೂರ್ಯನ ಪ್ರಕಾಶವು ಕೆಲವು ಸಲ ಶೋಭಿಸೋದಿಲ್ಲ, ಮಂಕಾಗುವಂತಹ ಪ್ರಸಂಗ ಇರುತ್ತೆ. ಯಾಕೆ? ಏನೋ ಮೋಡ ಕವಿದ ವಾತಾವರಣ ಇದ್ದ ದಿವಸ ಸೂರ್ಯನ ಪ್ರಕಾಶವು ಕೂಡ ಶೋಭಿಸೋದಿಲ್ಲ. ಭಗವಂತನ ಪ್ರಕಾಶ ಆ ಥರದ್ದಲ್ಲ, ಇದು ಅಪ್ರತಿಹತ ಪ್ರಕಾಶ. ಇದಕ್ಕೆಂದಿಗೂ ಕೂಡ ತಡೆ ಅನ್ನುವಂಥದ್ದೇ ಇಲ್ಲ. ಅದರಿಂದಾಗಿ ಸರ್ವ ಜಗನ್ನಿವಾಸ ಭಗವಂತನ ದಿವ್ಯ ಸನ್ನಿಧಾನಕ್ಕೆ ಪಾತ್ರಳಾಗಿದ್ದಾಳೆ. ಆ ದಿವ್ಯ ಸನ್ನಿಧಾನವಾದರೂ ಯಾವುದರಿಂದಲೂ ಅದು ಮುಚ್ಚಿ ಹೋಗೋದು ಅಂತಿಲ್ಲ, ಅದಕ್ಕೊಂದು ಆವರಕ ಇಲ್ಲ. ಬೆಂಕಿಗೂ ಹಸಿಯ ಕಟ್ಟಿಗೆ, ಹಸಿಯ ಹುಲ್ಲು ಇವುಗಳ ಸಂದರ್ಭದಲ್ಲಿ ಆವರಕ ಇರಬಹುದು, ಅದಕ್ಕೆ ತಡೆ ಇರಬಹುದು. ಭಗವಂತನ ಆ ದಿವ್ಯ ಪ್ರಕಾಶಕ್ಕೆ ಎಂದಿಗೂ ಕೂಡ ತಡೆ ಇಲ್ಲ. ಆದ್ದರಿಂದ ಈಗ ನಿತರಾಂ ರೇಜೆ, ನರೇಜೆ ಇತಿನ, ಶೋಭಿಸೋದಿಲ್ಲ ಅಂತಿಲ್ವೇ ಇಲ್ಲ, ಅವಶ್ಯವಾಗಿ ಶೋಭಿಸ್ತಾ ಇದ್ಲು. ವಿರೇಜೆ ಅಂತ ಪಾಠ, ವಿರೇಜೆ ಅಂತ ಪಾಠ ಇಟ್ಟುಕೊಂಡಾಗ ಇಲ್ಲಿ ನನ್ಯನ್ನು ಅಧ್ಯಾರ ಮಾಡ್ಕೋಬೇಕು. ಪೂರ್ವಂ ನ ವಿರೇಜೆ, ಮೊದಲು ಅವಳು ಶೋಭಿಸ್ತಾ ಇರಲಿಲ್ಲ. ಆಮೇಲೆ ಯಾವಾಗ ಸರ್ವ ಜಗನ್ನಿವಾಸನಾದ ಭಗವಂತನ ವಾಸಸ್ಥಳ ಆದ್ಲೋ
ಸನ್ನಿಧಾನಕ್ಕೆ ಪಾತ್ರಳಾದಳೋ ಆವಾಗ ವಿರೇಜೆ ನಿತರಾಂ ರೇಜೆ, ಅವಾಗ ಚೆನ್ನಾಗಿ ಶೋಭಿಸಿದ್ಲು ಅಂತ ಹಿಂಗೆ ಈ ರೀತಿಯಾಗಿ ಅರ್ಥವನ್ನು ಇಟ್ಕೊಳ್ಬಹುದು. ತಾಂ ವೀಕ್ಷ್ಯ ಕಂಸಃ ಪ್ರಭಯಾಜಿತಂಭರಾಂ तां वीक्ष्य कंसः प्रभया जितम्बराम् ವಿರೋಚಯಂತೀಂ ಭವನಂ ಶುಚಿಸ್ಮಿತಾಂ विरोचयन्तीं भवनं शुचिस्मिताम् आहैष मे ಪ್ರಾಣಹರೋ ಹರಿರ್ಗುಹಾಂ आहैष मे प्राणहरो हरिर्गुहाम् ಧ್ರುವಂ ಶ್ರಿತೋ ಯನ್ನ ಪುರೇಯಮೀದೃಶೀ ध्रुवं श्रितो यन्न पुरयेम ईदृशीम् ಪುರೇಯಮೀದೃಶೀ पुरयेम ಪುರೇಯಮೀದೃಶೀ पुरेयमीदृशी. ಕಂಸ ಅವಳನ್ನು ನೋಡಿದ್ದಾನೆ. ಅವಳನ್ನು ನೋಡುವಾಗ ಅವಳ ದೇಹದಲ್ಲಿರುವಂತಹ ಕಾಂತಿ ಪ್ರಭೆ ನೋಡಿ ಅವನಿಗೆ ತೀರ್ಮಾನ ಆಗೋಯ್ತಂತೆ. ಓ, ಆ ಅಶರೀರವಾಣಿ ಹೇಳಿದಂತೆ ನನ್ನನ್ನು ಸಂಹಾರ ಮಾಡಬೇಕಾದಂತಹ 8ನೇ ಗರ್ಭ ಅವಶ್ಯವಾಗಿ ಇವಳಲ್ಲಿ ಬಂದು ಸೇರಿಕೊಂಡಿದೆ ಅನ್ನೋದು ಅವನಿಗೆ ಅರ್ಥ ಆಯಿತು. ಏಕೆಂದರೆ ಮೊದಲು ಹಿಂಗಿರಲಿಲ್ಲ, ಇವಳು ಈ ರೀತಿಯಾಗಿ ಇರಲಿಲ್ಲ ಅಂತ ಹೇಳ್ತಾ ಇದ್ದ. ಕಂಸನು ಅಜಿತಂಭರಾಂ ಅಂದರೆ ಶ್ರೀಕೃಷ್ಣನನ್ನು ಧರಿಸಿದ ಅಜಿತನಾಮಕನಾದ ಆ ಭಗವಂತ ಶ್ರೀಕೃಷ್ಣನನ್ನು ಧರಿಸಿರತಕ್ಕಂತಹ, ಅಜಿತ ಅಂದ್ರೇನು, ಯಾರಿಂದಲೂ ಕೂಡ ಅವನು ಪರಾಜಯಗೊಳ್ಳಲ್ಲ, ಜಿತನಾಗೋಲ್ಲ, ಪರಾಜಯಗೊಳ್ಳಲ್ಲ, ಸೋಲಿಲ್ಲ ಭಗವಂತನಿಗೆ ಎಂದೆಂದಿಗೂ ಕೂಡ. ಅಂತಹ ಭಗವಂತನನ್ನು ಹೊತ್ತಿರುವ ತಾಂ ವೀಕ್ಷ್ಯ, ಆ ದೇವಕಿಯನ್ನು ಕಂಡು ಹೇಗಿದ್ದಾಳೆ ಅವಳು? ಪ್ರಭಯಾ ವಿರೋಚಯಂತೀಂ ಭವನಂ, ಇಡೀ ಭವನಂ ಅರಮನೆಯನ್ನು ಪ್ರಭಯಾ ವಿರೋಚಯಂತಿ, ಅಥವಾ ಅವಳು ಯಾವ ಜಾಗದಲ್ಲಿದ್ದಾಳೋ ಆ ಜಾಗವನ್ನು ಪ್ರಭಯ ತನ್ನ ಕಾಂತಿಯಿಂದ ವಿರೋಚಯಂತಿ ಬೆಳಗುತ್ತಾ ಇದ್ದಾಳೆ. ಅವಳ ಮುಖದ ಕಾಂತಿಯಿಂದಲೇ, ಅವಳ ದೇಹದಲ್ಲಿರುವಂತಹ ಕಾಂತಿಯಿಂದಲೇ ಎಲ್ಲ ಕಡೆ ಬೆಳಕು ವ್ಯಾಪಿಸ್ಕೊಂಡು ಹೋಗ್ಬಿಟ್ಟಿದೆ. ಅಂತಹ ಸನ್ನಿಧಾನ. ಶುಚಿಸ್ಮಿತಾಂ, ಶುದ್ಧವಾದ ಮಂದಹಾಸ. ಮೊದಲು ಈ ಥರ ಇರಲಿಲ್ಲ. ಮೊದಲು ಏನೋ ಒಂಥರದ ಗಾಬರಿ, ಮುಖದಲ್ಲಿ ಏನೋ ದುಗುಡ, ಆತಂಕಗಳು. ಈಗ ಹಂಗಲ್ಲ, ಶುಭ್ರವಾದ ಮಂದಹಾಸ ಇದೆ ಅಂತಂದ್ರೆ ಓ, ಅವನಿಗೆ ಅರ್ಥ ಆಯ್ತು. ಯಾಕೆಂದ್ರೆ ಮುಂದೆ ನನ್ನ ಮಗು ಹೋಗುತ್ತೆ, ಅಂಥ ಮಗುವನ್ನು ನಾನು ಧಾರಣೆ ಮಾಡಿದ್ದೇನೆ ಗರ್ಭದಲ್ಲಿ ಅಂತಂದಾಗ ಯಾವ ದುಗುಡ ಇರಬೇಕು. ಆದರೆ ಆ ಥರದ ಗಾಬರಿ ಯಾವುದಿಲ್ಲ, ಶುಭ್ರವಾದ ಮಂದಹಾಸಯುಕ್ತವಾಗಿರುವಂತಹ ಮುಖ. ಅಂತಹ ಅವಳನ್ನ ನೋಡಿ ಕಂಸನೇ ಹೇಳ್ತಾನೆ, ಹೇಳ್ತಾನೆ ಏನಂತ, ಮೇ ಪ್ರಾಣಹರಃ ಏಷಃ ಹರಿಹಿ, ನನ್ನ ಪ್ರಾಣವನ್ನ ಅಪಹರಣೆ ಮಾಡತಕ್ಕಂತಹ ಆ ಭಗವಂತ ಶ್ರೀಹರಿ ಗುಹಾಂಶ್ರಿತಃ, ಇವಳ ಗರ್ಭ ಗುಹೆಯನ್ನ, ಇವಳ ಉದರ ಗುಹೆಯನ್ನ ಅವನು ಅವಶ್ಯವಾಗಿ ಪ್ರವೇಶ ಮಾಡಿದ್ದಾನೆ. ಹೇಗೆ ಹೇಳ್ತೀಯಪ್ಪ? ಹೇಳ್ತಾನೆ, ಯಾಕೆ ಅಂದ್ರೆ ಪುರಾ ಹಿಂದೆ ಈ ದೇವಕಿಯು ಈದೃಶೀನಾ, ಈ ಥರದ ಕಾಂತಿ, ಈ ಥರದ ಮಂದಹಾಸ
ಅವಳಲ್ಲಿ ಇರಲಿಲ್ಲ. ಆದ್ದರಿಂದ ಅವಶ್ಯ ಮೇ ಪ್ರಾಣಹರಃ ಏಷಃ ಹರಿಃ ಗುಹಾಂ ಧ್ರುವಂ ಶ್ರಿತಃ. ನನ್ನ ಪ್ರಾಣವನ್ನ ಅಪಹರಿಸ್ತಕ್ಕಂತಹ ಆ ಭಗವಂತ ಶ್ರೀಹರಿ ಅವಶ್ಯ ಇವಳ ಉದರ ಗುಹೆಯನ್ನ ಪ್ರವೇಶ ಮಾಡಿದ್ದಾನೆ. ಕಿಮದ್ಯ ತಸ್ಮಿನ್ ಘಟನೀಯಮಾಶು ಮೇ किमद्य तस्मिन् घटनीयमाशु मे ಯಥಾರ್ಥತಂತ್ರೋ ನ ವಿಹಂತಿ ವಿಕ್ರಮಂ. यथार्थतन्त्रो न विहन्ति विक्रमम् ಸ್ತ್ರಿಯಸ್ವಸುರ್ ಗುರುಮತ್ಯಾವಧೋಯಂ. स्त्रियः स्वगुर् ಸ್ವಸುರ್ स्वसुर्गुरु ಗುರುಮತ್ಯಾವಧೋಯಂ. स्वसुर्गुरुमत्यवधायोऽयम् ಯಶಶ್ರಿಯಂ ಹಂತ್ಯನುಕೂಲಮಾಯುಃ. यशश्रियं हन्ति अनुकूलमायुः. ಸರಿಯಪ್ಪ, ಆಗ್ಲಿ. ಪ್ರಾಣವನ್ನ ತೆಗೀತಕ್ಕಂತಹ ಭಗವಂತ ಅವಳ ಉದರ ಗುಹೆಯಲ್ಲಿ ಬಂದು ನಿಂತಿದ್ದಾನೆ, ಅವಳಲ್ಲಿ ಆ ಸನ್ನಿಧಾನ ಇಟ್ಟಿದ್ದಾನೆ ಅಂತ ಅವನಿಗೆ ಅರ್ಥ ಆಯ್ತು. ಸರಿ, ಇರ್ಲಿ, ಈಗೇನು ಮುಂದೇನು ಮಾಡ್ಬೇಕೀಗ? ಹಾಗಾದ್ರೆ ಏನು ಅವಳನ್ನು ಕೊಂದೇ ಬಿಡ್ತೀಯ? ಅವಳನ್ನು ಕೊಲ್ಲುವ ಉಪಾಯ ಏನಾದರೂ ಮಾಡಬೇಕಾ ಅಂತ ಕೇಳಿದ್ರೆ, ಯೋಚನೆ ಮಾಡ್ತಾ ಇದ್ದ. ಅದ್ಯ ಈ ಸಂದರ್ಭದಲ್ಲಿ ಮೇ ನನ್ನಿಂದ, ಅಂದ್ರೆ ಗರ್ಭಸ್ಥಿತೇ ಹರೋ, ಗರ್ಭದಲ್ಲಿ ಭಗವಂತ ಇರುವಾಗ ಯಾವ ರೀತಿಯಲ್ಲಿ ನಾನು ಉಪದ್ರವವನ್ನು ಮಾಡಬೇಕು, ಅವಳಿಗೆ ಏನ್ ಘಟನೀಯಂ, ಅವಳ ಬಗ್ಗೆ ಯಾವ ರೀತಿಯಲ್ಲಿ ನಾನು ಅವಳಿಗೆ ಹಿಂಸೆಯನ್ನು ಕೊಡಬಹುದು, ಅವಳನ್ನು ಹೇಗೆ ಸಂಹಾರ ಮಾಡಬಹುದು, ಅವಳನ್ನು ಹೇಗೆ ಹತ್ಯೆ ಮಾಡಬಹುದು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಏನು ಮಾಡಬೇಕು ಕೂಡಲೇ ಮಾಡಬೇಕು. ಸುಮ್ಮನೆ ಸಮಯವನ್ನ ತಳ್ಳುವಂತಹ ಕೆಲಸ ನಡೆಯಬಾರದು. ಅರ್ಥತಂತ್ರ ನ ವಿಹಂತಿ ವಿಕ್ರಮಂ. ಇವನು ಅರ್ಥತಂತ್ರ ಅಂದ್ರೆ ಈಗ ಅವನಿಗೆ ಕೆಲಸ ಆಗ್ಬೇಕಾಗಿ, ಯಾರಿಗೆ ಕೆಲಸ ಆಗ್ಬೇಕಾಗಿದೆಯೋ, ಕೆಲಸ ಆಗ್ಬೇಕಿದ್ರೆ ಟೈಮ್ ವೇಸ್ಟ್ ಮಾಡಬಾರ್ದು, ಸಮಯವನ್ನ ವ್ಯರ್ಥ ಮಾಡಬಾರ್ದು. ಎಂದ್ರೆ ಈಗ ಉದಾಹರಣೆಗೆ ಭಗವಂತನೇ ಏನಾಗಿದ್ದಾನೆ, ಅಯಂ ಅರ್ಥತಂತ್ರ. ಅವನಿಗೇನಾಗಬೇಕಾಗಿದೆ, ದೇವತೆಗಳ ಕಾರ್ಯವನ್ನು ನಡೆಸಿಕೊಡ್ಬೇಕಾಗಿದೆ. ದೇವತೆಗಳ ಕಾರ್ಯ ಏನು? ದೇವತೆಗಳೆಲ್ಲ ಹೋಗಿ ಬೇಡಿಕೊಂಡಿದ್ದಾರೆ, ನಮ್ಮ ಭೂದೇವಿಯ ಭಾರವನ್ನು ಇಳಿಸಿಕೊಡಬೇಕು. ಯಾರು ಸಜ್ಜನರಿಗೆ ಉಪದ್ರವವನ್ನು ಮಾಡತಕ್ಕಂತಹ ದುಷ್ಟರಿದ್ದಾರೋ ಅವರ ಸಂಹಾರವನ್ನ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ. ಅವನು ವಿಕ್ರಮಂ ನವಿಹಂತಿ, ನನ್ನ ಜೀವವನ್ನ ತೆಗೆಯೋದಕ್ಕಿಂತ ಮುಂಚೆ ನಾನು ಈ ದೇವಕಿಯನ್ನ ಕೊಂದು ಹಾಕ್ಬಿಡ್ಬೇಕು. ದೇವತಾ ಕಾರ್ಯ ನಡೀಬೇಕು ಅಂತ ಹೇಳಿ ಅವನು ಬಂದು ಗರ್ಭದಲ್ಲಿ ಸನ್ನಿಹಿತನಾಗಿದ್ದಾನೆ. ಅವನು ಹೋಗೋದಕ್ಕಿಂತ ಮುಂಚೆ ನಾನು ಬಂದು ಅಲ್ಲಿ ಕೂತ್ಕೊಳ್ಬೇಕು, ನಾನು ಬಂದು ಈ ದೇವಕಿಯನ್ನು ಸಂಹಾರ ಮಾಡಬೇಕು. ಸರಿ, ಹಾಗಾದ್ರೆ ಅವಳ ಸಂಹಾರ ಮಾಡೋದೇ ಯೋಗ್ಯವಾಗಿರತಕ್ಕಂತಹ ಕೆಲಸ. ಈಗ ಹಾಗಾದ್ರೆ ಬೇರೆ ಏನು ಮಾರ್ಗ ಇಲ್ಲ. ಏನ್ ಮಾಡಬೇಕು ಅಂತಂದ್ರೆ, ತಾನು ಉಳಿಬೇಕು ಅಂತಂದ್ರೆ ದೇವಕಿಯನ್ನು ಸಂಹಾರ ಮಾಡಬೇಕು. ಆದ್ರೆ ಅದರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾನೆ. ಕೊಂದು ಬಿಟ್ರೆ ನಾನು ಯಾರನ್ನು ಕೊಂದಂಗಾಗುತ್ತೆ? ಒಂದು ಸ್ತ್ರೀಯನ್ನ ಕೊಂದಂಗಾಗುತ್ತೆ, ಒಂದು ಹೆಣ್ಣನ್ನು ಕೊಂದಂಗಾಗುತ್ತೆ. ಸ್ತ್ರೀಯ ಸ್ವಸುಹು ಜೊತೆಗೆ ತಂಗಿ ಬೇರೆ, ಇನ್ನೂ ಗುರುಮತ್ಯಾಹ ಗರ್ಭಿಣಿ ಬೇರೆ. ಅಂತಹ ಅಯಂ ವಧಃ, ನಾನು ಇವಳನ್ನ ಕೊಲ್ಲುವಂತಹದ್ದು ಅಂತೇನಿದೆ, ಇದು ಯಶಃ ಶ್ರಿಯಂ
ಅನುಕೂಲಂ ಆಯು ಹಂತಿ. ನನ್ನ ಕೀರ್ತಿಗೂ ಇದು ಕಳಂಕ, ನನ್ನ ಸಂಪತ್ತಿಗೂ ಇದು ಕಳಂಕ. ಅಥವಾ ಅನುಕೂಲಂ ಆಯು, ಭಗವಂತ ನನಗಾಗಿ ನೀಡಿದ ಆಯುಷ್ಯ ಏನಿರುತ್ತೆ, ವಿಧಿಲಿಖಿತವಾದ ಆಯುಷ್ಯ ಏನಿರುತ್ತೆ, ಆ ಆಯುಷ್ಯವೂ ಕೂಡ ಇಂತಹ ದುಷ್ಟ ಕೆಲಸಗಳನ್ನು ಮಾಡೋದ್ರಿಂದ ಹೊರಟೋಗ್ಬಿಡುತ್ತೆ. ಆದ್ರಿಂದ ಇವಳನ್ನು ನಾನು ಕೊಲ್ಲುವಂತಿಲ್ಲ ಅಂತ ಆಮೇಲೆ ಯೋಚನೆ ಮಾಡ್ತಾನೆ. ಮೊದಲು ಯೋಚನೆ ಮಾಡ್ತಾನೆ, ಇಲ್ಲ ಏನ್ ಮಾಡ್ಬೇಕೀಗ, ಖಂಡಿತ ಇವಳಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ, ನನ್ನ ಪ್ರಾಣ ಹೋಗುತ್ತೆ ಅನ್ನೋ ತೀರ್ಮಾನ. ಹಿಮದ್ಯಮೇ ಘಟನೀಯಂ, ಏನ್ ಮಾಡ್ಬೇಕೀಗ, ಏನ್ ಕೊಂದೇ ಹಾಕ್ಬಿಡೋಣ, ಇನ್ನು ತಡಿಬಾರ್ದು, ತಡ ಮಾಡಬಾರ್ದು ಇಲ್ಲಿ ಅಂತೆಲ್ಲ ಯೋಚನೆ ಮಾಡಿದವನು ಆಮೇಲೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾನೆ. ನಾನು ಯಾರನ್ನು ಕೊಲ್ತಿದ್ದೀನಿ, ಯಾರನ್ನೋ ಕೊಲ್ಲಿದ್ರೆ ಕೀರ್ತಿ ಯಶಸ್ಸು ಎಲ್ಲ ಬರಬಹುದು ನಿಜ, ಆದ್ರೆ ಒಂದು ಹೆಣ್ಣನ್ನು ಕೊಂದ್ರೆ ಕೀರ್ತಿ ಬರುತ್ತಾ? ಕೀರ್ತಿ ಹೋಗುತ್ತೆ. ತಂಗಿಯನ್ನ ಕೊಂದ ಅಂತ ಅಪಕೀರ್ತಿ. ಗುರುಮತ್ಯಾಹ, ಗರ್ಭಿಣಿ ಬೇರೆ, ಅವಳಿಗೆ ಕಿರಿಕಿರಿ ಮಾಡಿದ್ರೆ, ಅವಳಿಗೆ ತೊಂದರೆಯನ್ನ ಕೊಟ್ರೆ, ಅದರಿಂದ ಇದು ಸರಿಯಾಗಿರತಕ್ಕಂಥದ್ದಲ್ಲ. ಇವಳನ್ನ ಕೊಂದ್ರು ಒಂದು ರೀತಿಯಲ್ಲಿ ಅಪಕೀರ್ತಿ, ಇವುಗಳ ಮೂಲಕವಾಗಿ ಆದರೂ ಸಾಯಲೇಬೇಕು. ಹೇಗೂ ಯಶಸ್ಸು ಕಡಿಮೆ ಆಗಿ ಹೋಗುತ್ತೆ, ಆಯುಷ್ಯವೂ ಕಡಿಮೆ ಆಗಿ ಹೋಗುತ್ತೆ, ಅಂದರೆ ಆ ರೀತಿಯಲ್ಲೂ ಸಾಯಬೇಕು. ಕೊಲ್ಲದೆ ಇದ್ರೂ ಕೂಡ ಸಾಯಬೇಕು. ಏನಪ್ಪ ಮಾಡಲಿ, ಅದ್ಯ ಕಿಂ ಘಟನೀಯಮ್ಮೆ, ಅದ ಹಂಗೆ ಏನು ಮಾಡಲಿ ಹಾಗಾದರೆ ನಾನು ಅನ್ನೋ ಅಭಿಪ್ರಾಯದಲ್ಲಿಯೂ ಕೂಡ ಘಟನೀಯಂ ಅನ್ನೋ ಶಬ್ದವನ್ನ ಹೇಳಬಹುದು. ಇಲ್ಲಿಗೆ ನಿಲ್ಲಿಸೋಣ, ಮತ್ತೆ ಸ್ವಲ್ಪ ಸಮಯ ಆಗುತ್ತೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.